ಹಲೋ ವೆಲ್ಕಮ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಚಟ್ಪಟ್ ಬೆಂಡೆಕಾಯಿ ಫ್ರೈ. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ. ಬೆಂಡೆಕಾಯಿ ತಗೊಂಡಿದ್ದೀನಿ. ಬೆಂಡೆಕಾಯಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ನಾನು ಒರೆಸಿಟ್ಟಿದ್ದೀನಿ ನೋಡಿ, ಈ ಥರ ಇರಬೇಕು. ಆಮೇಲೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಎಣ್ಣೆ ಬೇಕು, ಎಣ್ಣೆ ಫ್ರೈ ಮಾಡಲಿಕ್ಕೆ, ಮತ್ತು ಚಾಟ್ ಮಸಾಲ ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ ನೋಡಿ. ಲೈಟಾಗಿ ಸೀಳ್ಕೋಬೇಕು, ಲೈಟಾಗಿ, ಪೂರ್ತಿ ಸೀಳ್ಬೇಡಿ, ಸ್ವಲ್ಪ. ಯಾಕೆಂದರೆ ಬೆಂಡೆಕಾಯಿ ಒಳಗೆ ಬೀಜ ಇರುತ್ತಲ್ಲ, ಹಾಗಾಗಿ ಸಿಡಿಯುತ್ತೆ ಅಂತ ಹಿಂಗೆ ಸೀಳ್ಕೊತಾ ಇದ್ದೀನಿ. ಬೆಂಡೆಕಾಯಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದಲ್ವ, ಹಾಗಾಗಿ ಬೆಂಡೆಕಾಯಿನ ಯಥೇಚ್ಛವಾಗಿ ಬೆಳೆಸಿ. ಮಕ್ಕಳಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ, ಹಾಗಾಗಿ ಬೆಂಡೆಕಾಯಿನ ಮಕ್ಕಳಿಗೆ ಚೆನ್ನಾಗಿ ಕೊಡಿ. ಎಲ್ಲ ಬೆಂಡೆಕಾಯಿನೂ ಬಂದ್ಬಿಡ್ತೀನಿ ನಾನು, ತೋರಿಸ್ತೀನಿ ನಿಮಗೆ ನೋಡಿ. ಎಣ್ಣೆ ಕಾದಿದೆ, ಒಂದೊಂದೇ ನೋಡಿ. ಓಪನ್ ಮಾಡ್ಕೊಂಡಿರ್ತೀವಲ್ಲ, ಸೀಳ್ಕೊಂಡಿರ್ತೀವಲ್ಲ, ಹಾಗಾಗಿ ಸಿಡಿಯಲ್ಲ. ಇಲ್ಲಾಂದರೆ ಪಟ್ ಪಟ್ ಅಂತ ಸಿಡಿದು ಬಿಡುತ್ತೆ. ಬೆಂಡೆಕಾಯಿ ಫ್ರೈ ಮಾಡುವಾಗ ಹುಷಾರು, ತುಂಬ ಬಿಸಿ ಎಣ್ಣೆಗೆ ಹಾಕಿರ್ತೀವಲ್ಲ, ಮಕ್ಕಳ ಹತ್ರ ಏನಾರ ಇದ್ದರೆ ನೋಡಿ, ಈ ರೀತಿ ರೋಸ್ಟ್ ಆಗಬೇಕು. ನೋಡಿ ಆಗಿದೆ. ಇವಾಗ ತೆಗಿತಾ ಇದ್ದೀನಿ, ಮತ್ತು ಇನ್ನೂ ಸರ್ತಿ ಗೋಲ್ಸೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗೆಲ್ಲ ಬಿಟ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ಫ್ರೈ ಮಾಡ್ತೀರೋ ಆ ಥರ ಫ್ರೈ ಮಾಡಿಕೊಡಿ. ನಾನು ಮಾಡೋದು ಇದೇ ರೀತಿ. ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಗೋಲಿಸ್ಕೊ ಬಂದ್ಬಿಡ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಬೆಂಡಿ ಫ್ರೈ ಇವಾಗ ರೆಡಿಯಾಗಿದೆ. ಕ್ರಿಸ್ಪಿಯಾಗಿರುತ್ತೆ. ಅಂದರೆ ಎಣ್ಣೆಯಲ್ಲಿ ತೆಗಿಯೋಕ್ಕೆ ಮುಂಚೆನೇ ಕ್ರಿಸ್ಪಿಯಾಗಿರುತ್ತೆ ಅನ್ನೋದಕ್ಕಿಂತ, ತೆಗೆದ್ಮೇಲೆ ಒಂಚೂರು ಆರಿದ್ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾರಲ್ಲ, ಒಂದೊಂದು ಪೀಸು 2 ಪೀಸೇ ಕೊಡ್ತಾರೆ. ಅದ್ರ ಬದಲು ಮನೇಲಿ ತೃಪ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದೊಂಚೂರು ತಣ್ಣಗಾದರೆ ಇನ್ನೂ ಕ್ರಿಸ್ಪಿ ಆಗುತ್ತೆ.
ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಅದಕ್ಕೆ ಉಪ್ಪು ನೋಡಿ ರೋಸ್ಟ್ ಆಗಿದೆ. ಈಗ ನೋಡಿ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ರೋಸ್ಟ್ ಆಗುತ್ತೆ. ಇವಾಗ ಬಿಸಿ ಇದ್ದಾಗಲೇ ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ ಎಲ್ಲ ಹಾಕಿಬಿಟ್ಟು ಟಾಸ್ ಮಾಡೋಣಂತೆ. ನನ್ನ ಕೈಯಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಬಿಸಿ ಇದ್ದಾಗಲೇ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಉಪ್ಪು ಖಾರ ಚಾಟ್ ಮಸಾಲ ಎಲ್ಲ ಹಾಕಿ ಟಾಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಉಪ್ಪು ಖಾರ ಹೇಗೆ ತಿಂತಾರೋ ನೋಡಿಬಿಟ್ಟು ಹಾಕ್ಕೊಂಡು ಟಾಸ್ ಮಾಡಿ. ಎಣ್ಣೆ ಸರುತ್ತೆ ಅಂತ ಕೆಳಗೆ ಬಾಣಲಿ ಇಟ್ಟಿದ್ದೆ, ಬಾಣಲಿ ತೆಗಿತಾ ಇದ್ದೀನಿ. ಈಗ ನೋಡಿ ಈ ರೀತಿ ಟಾಸ್ ಮಾಡ್ಕೊಂಡು ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಈಕ್ವಲಾಗಿ ಆಗುತ್ತೆ. ಎಕ್ಸ್ಟ್ರಾ ಉಪ್ಪು ಖಾರ ಇದ್ದಲ್ಲ ಕೆಳಗೆ ಬಿದ್ದುಬಿಡುತ್ತೆ. ನೋಡಿ ಸಮಂಡಿ ಹೆಂಗೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ತೀರಾ ನಮಗೂ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಒಂದು ತಗೊಂಡು ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.